ಏನ್ ಬ್ರೋ ಇದು ಕೂದ್ಲು ಕಾಡು ಬೆಳೆಸ್ಬಿಟ್ಟಿದ್ದೀರಾ. ತುಂಬಾ ಟೇಸ್ಟ್ ಹಾಯ್ ಆರಾಮ. ಕಷ್ಟಪಟ್ಟು ದುಡ್ದು ಕಾರ್ನ ತಗೊಂಡ್ರೆ EMI ಕಟ್ಟಕ್ಕೂ ಹಂಗೆ ಕಷ್ಟಪಟ್ಟು ದುಡಿಬೇಕು. ಬ್ಯಾಂಕ್ ಬ್ಯಾಲೆನ್ಸ್ ಎಲ್ಲ ಡೀಸೆಲ್ ಹಾಕ್ಸಿನ ಖಾಲಿ ಆಗ್ತದೆ ಗುರು. ನೀವ್ ಎಷ್ಟ್ ಗಾಡಿಗೆ ಡೀಸೆಲ್ ಪೆಟ್ರೋಲ್ ಹಾಕ್ಸ್ಬೇಕು? ಕೇಳುವುದಕ್ಕೂ ಸಮಯವಲ್ಲ. ಮೇಂಟೆನೆನ್ಸ್ ಆಕ್ಚುಲಿ ಜಾಸ್ತಿ ಇರ್ಬೇಕು, ಅವಾಗ ಜಾಸ್ತಿ ದುಡಿತೀವಿ. ಪ್ರಾಣಿಗಳ ಮೇಲೆ ದಯೆ ಇರಲಿ. ಹೇಳಿದ್ರೆ ಹೋಗ್ಬಿಡ್ತೀಯ. ಬಾಯ್ ಬಾಯ್. ಇದೇನ್ ಗುರು ಇದು ಒಳ್ಳೆ ಶೂಟಿಂಗ್ ಸೆಟ್ ತರ ಇದೆ. ನಮ್ದಲ್ಲ ಅಲ್ಲ ಕಲಾ, ಅವಂದು ಕಲಾ ಜೀವನ. ನನ್ನ ಒನ್ ಅಂಡ್ ಓನ್ಲಿ ಮ್ಯಾಕ್ಸಿಮಮ್ ಯುಟಿಲೈಸೇಷನ್ ವೆಹಿಕಲ್ ಇದೇನೆ. ಇವತ್ತು ಈ ತರ ಕಾರ್ಗಳನ್ನ ತಗೊಂಡ್ರೆ ಏನ್ ಪ್ರಾಬ್ಲಮ್ ಅಂತ ಜನ ಕೇಳಕ್ಕೆ ಅಂತ ಬಂದಿದೆ. ತಗೊಂಬೇಕಾದ್ರೆ ಎಲ್ಲ ಪಾಸಿಟಿವ್ ಹೇಳ್ತಾರೆ, ತಗೊಂಡಿದ್ಮೇಲೆ ಅದನ್ನ ಅನುಭವಿಸಿದ ಮೇಲೆ ಯಾರು ನೆಗೆಟಿವ್ ಹೇಳಲ್ಲ. ಬಟ್ ಮಾಡ್ತಾ ಇದ್ರಲ್ಲ ಖುಷಿ ಆಗುತ್ತೆ. ಡ್ಯಾಶ್ ಕ್ಯಾಮ್ ಹಾಕಿದಾಗಿಂದ ಏನೋ ಒಂಥರ ಕಾನ್ಫಿಡೆನ್ಸ್ ಅಲ್ಲಿ ಗಾಡಿ ಓಡಿಸಬಹುದು ಗುರು. ಬ್ರೂಸ್ಲಿ ಏನ್ ಹೇಳಿದಾರೆ ಗೊತ್ತಾ ನಿಮ್ಗೆ? ನೀವು ನೀರ್ ತರ ಇರಬೇಕು. ಬಾಟಲ್ ಅಲ್ಲಿ ಹಾಕಿದ್ರೆ ಬಾಟಲ್ ಶೇಪ್ ತಗೋಬೇಕು, ಕಪ್ಪಲ್ಲಿ ಹಾಕಿದ್ರೆ ಕಪ್ ಶೇಪ್ ತಗೋಬೇಕು. ಒಂದು ಸಣ್ಣ ಕ್ರ್ಯಾಕ್ ಇದ್ರೂ ಕೂಡ ನೀರು ಯಾವ ತರ ಒಳಗಡೆ ಸೇರ್ಕೊಳ್ಳುತ್ತೆ ಆ ತರ ಸಣ್ಣ ಸಣ್ಣ ಆಪರ್ಚುನಿಟೀಸ್ ಕೂಡ ನೀವು ತಗೊಂಡು ಲೈಫ್ ಅಲ್ಲಿ ಮುಂದೆ ಬರಬೇಕು ಅಂತ. ಇವತ್ತು ನಾವು ಬ್ರೂಸ್ಲಿ ಹೇಳಿರುವಂತ ಕೋಟ್ ಕೇಳ್ಕೊಂಡು ನೆರೆಗೆ ಬಂದಿರುವಂತ ಟಿ ಶರ್ಟ್ ಹಾಕೊಂಡು ಬೆಂಗಳೂರಿಗೆ ಹೋಗ್ತಾ ಇದೀವಿ. ನೋಡಕ್ ಬಂದೆ ಅನ್ಕೊಂಡ್ರ? ಅದು ಗೊತ್ತು. ನೀವೇ ಅಲ್ಲ, ಯಾವ ಯೂಟ್ಯೂಬರ್ಸ್ ಯಾರನ್ನೂ ನೋಡಕ್ ಬರಲ್ಲ. ಆಮೇಲೆ ನನಗೆ ನಿಮ್ಗಿಂತ ಎರಡಷ್ಟು ನೋವು ನನ್ಗಾಯ್ತು. ನಮ್ಗೆ ಇವಾಗ ಮೇನ್ ಪ್ರಾಬ್ಲಮ್ ಏನು ಅಂದ್ರೆ ಎಕ್ಸ್ಪ್ರೆಸ್ ವೇ ಅಲ್ಲಿ ಹೋಗೋದು. ಬೋರಿಂಗ್ ರೋಡು ಗುರು. ಪಾಸ್ಪೋರ್ಟ್ ಯೂಸ್ ಮಾಡಿ ಸುಮಾರು ದಿನ ಆಯ್ತು ನೋಡಿ. ರಾಹುಲ್ ದ್ರಾವಿಡ್, ಯುವರಾಜ್ ಸಿಂಗ್, ಮೊಹಮ್ಮದ್ ಕೈಫು, ಆಶೀಶ್ ನೆಹ್ರಾ, ಜಹೀರ್ ಖಾನ್, ಇದೆಲ್ಲ ಹೆವಿ ವ್ಯಾಲ್ಯೂ ಇದೆ ಈ ಕಾರ್ಡ್ಸ್ ಗಳಿಗೆ. ಇವಾಗ ಇಲ್ಲಿ ಒಂದಷ್ಟು JDM ಸ್ಟಿಕರ್ಸ್ ಇದೆ. ಇಲ್ಲಿ ನನ್ನ ವಾಚ್, ಕ್ಯಾಮ್ರಾ ಮತ್ತೆ ಗ್ಲಾಸ್ ಕಲೆಕ್ಷನ್ ಇದೆ. ಮದ್ವೆ ಗಿದ್ವೆ ಆಗ್ತೀನಿ ಅಂತ ಯಾವತ್ತಾದ್ರೂ ಬಾಯ್ ಬಿಟ್ಟ ಹೇಳ್ತೀಯ? ಕಾರ್ ಅಂತೆ, ಸುಮ್ನೆ ಕಾರ್ನ ಮದ್ವೆ ಆಗ್ಬಿಟ್ಟು ಅದ್ರ ಜೊತೆನೆ ಇದ್ಬಿಡು. ಸುಮಾರು ಜನ ಕೇಳ್ತಾ ಇದ್ರಿ ಈ ಕಾರ್ದು ಎಲ್ಲಿ ತಗೊಂಡ್ರಿ ಅಂತ. ಇದು ನನ್ನ ಫ್ರೆಂಡ್ ಗಿಫ್ಟ್ ಮಾಡಿದ್ದು. ಜನ ನನ್ನನ್ನ ಬರೀ ಒಬ್ಬ ಬೈಕರ್ ಆಗಿ ನೋಡಿದ್ದಾರೆ, ಬೈಕ್ ಇಷ್ಟ ಅಂತ ನೋಡಿದ್ದಾರೆ. ಬಟ್ ಮುಂಚೆಯಿಂದನೂ ನನಗೆ ಕಾರ್ಗಳು ಅಂದ್ರೆ ಹೆವಿ ಇಷ್ಟ. ಅದನ್ನ ನಾನು ಜಾಸ್ತಿ ತೋರ್ಸ್ಕೊಳಕ್ ಆಗ್ತಿರ್ಲಿಲ್ಲ. ಏನಕ್ಕೆ ಅಂದ್ರೆ ಬೈಕ್ ತಗೊಳ್ಳೋಷ್ಟು ದುಡ್ಡು ಇರ್ತಿತ್ತು, ಕಾರ್ ತಗೊಳಕ್ ದುಡ್ಡು ಇರ್ತಿರ್ಲಿಲ್ಲ. ಕಾರ್ ಜೊತೆಗೆ ಈ ತರ ವಾಚ್ ಗಳು ತಗೊಳಕ್ಕೂ ದುಡ್ಡು ಬಂದಿದೆ. ಇದ್ರ ಸ್ಪೆಷಾಲಿಟಿ ತೋರಿಸ್ತೀನಿ ನೋಡಿ. ಮುಂಚೆ ವರ್ಣಾನ ಡೈಲಿ ಯೂಸ್ ಮಾಡ್ತಾ ಇದ್ದೆ. ಇಲ್ಲಿ ನೋಡಿ ಅವಸ್ಥೆ. ಬೆಂಗಳೂರು ಟ್ರಾಫಿಕ್ ಅಲ್ಲಿ ಲಾರಿ ಅವ್ರು ಬಂದು ಹೊಡೆದಿದ್ದು. ಕಷ್ಟಗಳು ಒಂದ್ರಿಂದ ಒಂದೇ ಬಯಲಾಟ ಮಾಡ್ಕೊಂಡು ಕುಡ್ಕೊಂಬರ್ತಾವೆ. ಇಷ್ಟು ದಿನ ಐಲೆಕ್ಸ್ ನ ಒಳಗಡೆ ನಿಲ್ಲಿಸ್ತಾ ಇದ್ದೆ. ಇವಾಗ ಆಲ್ಮೋಸ್ಟ್ ಡೈಲಿ ಯೂಸ್ ಮಾಡೋದ್ರಿಂದ, ಆಲ್ಮೋಸ್ಟ್ ಏನು ಡೈಲಿ ಯೂಸ್ ಮಾಡ್ತಾನೆ ಇದ್ದೀನಿ, ಹೊರಗಡೆ ನಿಲ್ಲಿಸ್ತಾ ಇದ್ದೀನಿ. ಗಾಡಿ ಏನು ಹಂಗ ನೋಡಿ ಮಕ್ಕಳು ಬರೆಯಕ್ಕೆ ಪ್ಲೇಟ್ ತರ ನೋಡಿ ಶುಗರ್ ಡ್ಯಾಡಿ. PMC ಏರ್ ಫಿಲ್ಟರ್ 10,000. ಕ್ಲೀನ್ ಆಗಿದ್ರೆ ಆಂಗ್ಸೈಟಿ ಬಂದ್ಬಿಡುತ್ತೆ, ಹೊರಗಡೆ ತೆಗೆದ್ರೆ ಎಲ್ಲಿ ಗಲೀಜಾಗುತ್ತೆ ಅಂತ. ಗಲೀಜಾಗಿದ್ರೆ ಪೀಸ್ ಆಫ್ ಮೈಂಡ್ ಎಲ್ಲ ಕಡೆ ಎತ್ಕೊಂಡು ಹೋಗ್ಬೋದು. ಗುರುವೇ ಜಗದ್ಗುರುವೇ, ಎಂತಹ ಮಾತು ಹೇಳಿದ್ರೆ ತಂದೆ. ಈಗ ಗಾಡಿ ತಗೋಬೇಕಾ ಕಾರ್ ತಗೋಬೇಕಾ ಅಂತ ನಾನು ಕಮೆಂಟ್ ಹಾಕಿದ್ದೆ. ದಯವಿಟ್ಟು ಎರಡು ಬೇಡ, ಇರೋದನ್ನ ಫಸ್ಟ್ ಓಡಿಸಿ. ಹೈಲೆಕ್ಸ್ ನಾನು ಏನಕ್ಕೆ ತಗೊಂಡೆ ಅಂತ ವಿಡಿಯೋ ಮಾಡಿದ್ಮೇಲೂ ಕೂಡ ಸುಮಾರು ಜನ ಕ್ವಶನ್ ಮಾಡ್ತಾ ಇದಾರೆ, ನೀನ್ ಹೈಲೆಕ್ಸ್ ಏನಕ್ಕೆ ತಗೊಂಡೆ, ಯೂಸೇ ಮಾಡೋದಿಲ್ವಲ್ಲ ಅಂತ. ಯೂಟ್ಯೂಬ್ ವಿಡಿಯೋ ನೋಡೋದು ನೀವು ವಾರಕ್ಕೆ 2 ದಿನ, ಅದು ಒಂದು ವಿಡಿಯೋ ಮ್ಯಾಕ್ಸಿಮಮ್ 11-12 ನಿಮಿಷ ಇರುತ್ತೆ. ಆದ್ರೆ ವಾರದಲ್ಲಿ 7 ದಿನ ಇರುತ್ತೆ, ದಿವಸದಲ್ಲಿ 24 ಗಂಟೆ ಇರುತ್ತೆ. ಅದ್ರಲ್ಲಿ ನಾನು ಏನೇನ್ ಮಾಡ್ತೀನಿ ಅಂತೆಲ್ಲ ನಾನು ನಿಮ್ಗೆ ಹೇಳಕ್ ಹೋಗೋದಿಲ್ಲ, ಅನ್ವಾಂಟೆಡ್ ಆಗಿ ತೋರ್ಸಕ್ಕೂ ಹೋಗೋದಿಲ್ಲ. ಸುಮಾರು ಜನ ನನಗೆ ಕಮೆಂಟ್ ಹಾಕ್ತಾರೆ ಅನ್ಕೊಳ್ಳಿ, ಕಾರ್ ತಗೋಬಿಡಿದೆ ಓಡಿಸ್ತಾನೆ ಇಲ್ವಲ್ಲ ಅಂತ. ಮಗು ಆಯ್ತು ಒಂದ್ ಫೋಟೋ ಹಾಕ್ತಾನೆ, ಮಗು ಮಾಡದ್ ತೋರ್ಸಲ್ಲ, ಅವನ ಅಪ್ಪನೇ ಅಲ್ಲ ಅಂತಾರ. ಸೊ ನೀವು ನೆಕ್ಸ್ಟ್ ಟೈಮ್ ಯಾರನ್ನಾದ್ರೂ ಹೋಗಿ ಕ್ವಶನ್ ಮಾಡೋ ಮುಂಚೆ ಯೋಚನೆ ಮಾಡಿ, ನೀವು ಜೀವನದಲ್ಲಿ ಏನ್ ಮಾಡ್ತಾ ಇದೀರಾ ಅಂತ. ಯಾವ್ದು ಬೇಡ, ಚಿಕ್ಕದೊಂದು ಜ್ಞಾನಗಿನ ಕೊಟ್ಬಿಟ್ರೆ ಸಾಕಪ್ಪ. ಮಳೆ ಬರ್ಬೇಕಾದ್ರೆ ನೆನಿಬಾರ್ದು, ಫಾಸ್ಟ್ ಆಗಿ ಹೋಗ್ಬಿಡ್ಬೇಕು ಜಾಗಕ್ಕೆ, ಅಷ್ಟೇ, ಇನ್ನೇನಿಲ್ಲ. ಡೀಸೆಲ್ ಖಾಲಿ ಆಗಿದೆ, ಕಾರು 3,500 ಕಿಲೋಮೀಟರ್ ಓಡಿದೆ. ಬೆಂಗಳೂರಿಗೆ ಹೋಗಿ ಕೆಲಸ ಮುಗಿಸಿ ಮನೆಗೆ ವಾಪಸ್ ಬರೋಷ್ಟರಲ್ಲಿ 4,000 ಕಿಲೋಮೀಟರ್ ಓಡುತ್ತೆ. 10,000 ಕಿಲೋಮೀಟರ್ಗೆ ಸೆಕೆಂಡ್ ಸರ್ವಿಸ್ ಬರುತ್ತೆ. ಅದಕ್ಕೆ ಮತ್ತೆ 25% ಟ್ಯಾಕ್ಸ್ ಕಟ್ತೀನಿ ಸರ್. ನಾವು ಕಾರ್ಗೆ ಡೀಸೆಲ್ ಹಾಕಿದ್ರು ಇದನ್ನೇನಕ್ಕೆ ಪೆಟ್ರೋಲ್ ಬಂಕ್ ಅಂತ ಕರಿತೀವಿ? ಆಕ್ಚುಲಿ ಇದನ್ನ ಫ್ಯೂಲ್ ಸ್ಟೇಷನ್ ಅಂತ ಕರಿಬೇಕು. ಬಟ್ ನೋ. 2,000 ಡೀಸೆಲ್. ಮತ್ತೆ ಏನ್ ಸಮಾಚಾರ? ಹೆಂಗ್ ಕಂಡಿಡ್ದೆ? ಯೂಟ್ಯೂಬ್ ಅಲ್ಲಿ ನೋಡ್ದ. ನಾವೇ ಮಾರ್ಕೆಟಿಂಗ್ ಮಾಡ್ಬೇಕು, ನಾವೇ ವಿಡಿಯೋ ಮಾಡ್ಬೇಕು, ಎಡಿಟ್ ಮಾಡ್ಬೇಕು, ನಾವೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ಬೇಕು. ಯೂಟ್ಯೂಬ್ ನೋಡ್ತೀರಾ ಅಣ್ಣ? ಟಿಪಿಕಲ್ ಕನ್ನಡಿಗ ಅಂತ ಇದೆ ನೋಡಿ. ಸಮಯ ಆಗಿದೆ 1:11. ಬೆಳಿಗ್ಗೆ 10 ಗಂಟೆಗೆ ಬಿಡಬೇಕಿತ್ತು, ಬಟ್ ನಮ್ಗೆ ಕೆಲಸದಲ್ಲಿ ಟೈಮ್ ಸೆನ್ಸ್ ಇಲ್ಲ. ಆದ್ರೆ ಟೈಮ್ ಸೆನ್ಸ್ ಇರೋರು ಯಾರು ಗೊತ್ತಾ? ರೋಡ್ ಮಧ್ಯಾಹ್ನ ನಿಂತು ಬಿಡಿದಾರೆ ನೋಡಿ ಕ್ಯಾಚ್ ಹಾಕಕ್ಕೆ. ಸೈಕಲ್ ಇವರು. ನನ್ನ ಮಗನೇ ಎಷ್ಟಿದ್ಯಾ ಎಷ್ಟಿದ್ಯಾ? ಇಲ್ಲಿರೋದು ತೀವ್ರ ಹೆಲ್ಮೆಟ್, ಸಗದಾಗಿದೆ ಅಲ್ಲ. ಸೇಮ್ ಹೆಲ್ಮೆಟ್ ಮಹೇಂದ್ರ ಸಿಂಗ್ ಧೋನಿ ಹತ್ರ ಇದೆ. ಹೈಲೆಕ್ಸ್ ಮೇನ್ ಇಶ್ಯೂ ಏನು ಅಂದ್ರೆ ಸೈಜು. ನಾರ್ಮಲ್ ಜಾಗಗಳಲ್ಲಿ ಪಾರ್ಕ್ ಮಾಡಕ್ಕೆ ಆಗೋದಿಲ್ಲ. ನಿಮ್ಗೆ ಏನ್ ಅನ್ಸುತ್ತೆ ಇದ್ರಲ್ಲಿರೋ ಬಿಗ್ಗೆಸ್ಟ್ ನೆಗೆಟಿವ್? ಲೆಂತ್ ಅಷ್ಟೇ, ಇನ್ನೇನಿಲ್ಲ. ಕಾರು ಲೆಂತ್ ಇದ್ರೆ ನೆಗೆಟಿವ್, ನಿಮ್ದು ಲೆಂತ್ ಇದ್ರೆ ಪಾಸಿಟಿವ್.
ಇದು ಬರೀ ಇಂತ ಇದನ್ನ ಹೇಳ್ಬೇಕು. ಪಾರ್ಕಿಂಗ್ ಜಾಗ ನಿಮ್ ಮನೆ ಸೈಡ್ ಜಾಗದ ಬಗ್ಗೆ ಮಾತಾಡ್ತಾರೆ. ನಾನು ಅದನ್ನೇ ಹೇಳಿದ್ದು. ಮೇಜರ್ ಕ್ವೆಶನ್, ಈ ಕಾರ್ಗೆ ಎಷ್ಟು ಸರ್ವಿಸ್ ಆಗಿದೆ ಅಂತ. ಸರ್ವಿಸ್ ನಾವು ಮೈಸೂರಲ್ಲೇ ಮಾಡಿಸಿದ್ವಿ, ಮೋನಿಶಾ ಮಾಡಿಸ್ಕೊಂಡ್ ಬಂದಿದ್ದು. ಎಷ್ಟು ಸರ್ವಿಸ್ ಕಾಸ್ಟ್? 15,000ನಾ? ಇಲ್ಲ, ರುಪೀಸ್ 15 rupees. 15 ರೂಪಾಯಿ. ಅದರಲ್ಲಿ 12 ರೂಪಾಯಿ ಲೇಬರು, ಮಿಕ್ಕಿದ್ದು ಲೇಬರ್ಗೆ ಹಾಕಿರೋ GST. ಖರ್ಚು, ಹುಡುಗರು, ಮನೆ, ಪ್ರಾಪರ್ಟಿ, ಸಾಲ. ಒಟ್ನಲ್ಲಿ ನಾನ್ ಈ ಕಡೆ, ಮನೀಶ್ ಬಾ. ನಾನು ಆ ಕಡೆ ಬರಲ್ಲ. ಅಷ್ಟೇ. ನೀವ್ ಇನ್ ಯಾರು ಏನಾರು ಮಾಡ್ಕೊಳ್ಳಿ. ಹಿಂದ್ಗಡೆ ಕುತ್ಕೊಂಡು ನೋಡಿ ಸೀಟ್. ಹಿಂದೆ ಕೂರಲ್ಲ. ಯಾಕೆ? ಅಲ್ಲಿ ಕೂರಕ್ ಆಗಲ್ಲ. ಅರ್ಧ ಗಂಟೆ 1 ಗಂಟೆ ಕೂತ್ಕೊಳ್ಳಕ್ಕಾಗಲ್ಲ ಅಂತಂದ್ರೆ ಯಾಕೆ ಬರ್ತೀರಿ ಇಲ್ಲಿಗೆ? ಬ್ಯಾಕ್ ಸೀಟ್ ಅವ್ರಿಗೆ ಸ್ವಲ್ಪ ಅನ್ಕಂಫರ್ಟಬಲ್ ಖಂಡಿತ ಹೌದು, ಆದರೆ ಅದು ತಡಿಲಾಗದಷ್ಟು ಅನ್ಕಂಫರ್ಟಬಲ್ ಏನಲ್ಲ. ಇದಕ್ಕಿಂತ ಇಸುಜು ಚೆನ್ನಾಗಿದೆ, ಕಂಫರ್ಟ್. ಮ್ಯಾಚಿಂಗ್ ಕಣ ಲಾರಿ ಜೊತೆ ನನ್ನ ಬಟ್ಟೆ. ಇದಕ್ಕೆ 1 ಇಂಚು ವೀಲ್ ಸ್ಪೇಸರ್ ಹಾಕಿದೀವಿ ಪ್ರೋಮ್ಯಾನ್ ಇಂದ. ಪ್ರಪೋರ್ಷನೇಟ್ ಆಗಿದೆ, 1 ಇಂಚ್ ಹೊರಗಡೆ ಬಂದಿದೆ ವೀಲ್. ಮತ್ತೆ ಸೈಡ್ ಪ್ರೊಫೈಲ್ ಅಲ್ಲಿ ನೋಡಿದ್ರೆ ಗಾಡಿ ಸ್ವಲ್ಪ ಹೈಟ್ ಆಗಿ ಕಾಣ್ತಿದೆ. ಇದರಲ್ಲಿ 2 ಇಂಚು ಲಿಫ್ಟ್ ಹಾಕಿದೀವಿ ಸಸ್ಪೆನ್ಷನ್ ಗೆ. ಮೇಲ್ಗಡೆ ಬಟನ್ ಹೊತ್ತು. ಯಾವ್ದೋ ಇದು ಜಾತ್ರೆ, ಏಯ್ ಬೆಂಟನ್ ಕಣ. ಎಕ್ಸಿಬಿಷನ್ ಹೋದ್ರೆ 20 ರೂಪಾಯಿ ಸಿಗ್ತದೆ ಅದು. ಇಮೋಷನಲ್ ಡ್ಯಾಮೇಜ್. ಕಿರಣ್ ಅವ್ರ ಜೊತೆನೆ ಒಂದ್ ಫೋಟೋನು ಇಲ್ಲ ಕಣೋ. ಇದು ಎಲ್ಲೋದ್ರೂ ಜಿಮ್ನಿ ಸಿಗುತ್ತೆ ನಮ್ಗೆ. ಕಿರಣ್ ಇಲ್ಲ ಅಂದ್ರೆ ಕಿರಣ್ ಅವ್ರ ಕಾರ್ ಇರುತ್ತೆ ಇಲ್ಲಿ. ಬ್ರಾ ನಾನು ಶ್ರೀಲಂಕಾ ಹೋಗ್ತೀನಿ ಬ್ರಾ ಅನ್ಬಿಟ್ಟು ಹೋಗ್ತಾ ಇರ್ತಾರೆ. ಬ್ರಾ ಚೈನಾ ಹೋಗ್ತೀನಿ ಬ್ರಾ ಅಂತ ಹೋಗ್ತಾರೆ. ಇನ್ನ ಶ್ರೀಲಂಕಾದಿಂದ ಬಂದಿಲ್ಲ, ಆಲ್ರೆಡಿ ನೆಕ್ಸ್ಟ್ ಡೇಷನ್ ಹೇಳ್ತಾರ ಅವರು. ನಮ್ದಲ್ಲ ಅಲ್ಲ ಕಲಾ, ಅವ್ದು ಕಲಾ ಜೀವನ. ಇವತ್ತು ನಾವು ಬೌಲ್ಸ್ ಅಂಡ್ ಬ್ರೀವ್ಸ್ ಬಂದಿದೀವಿ. ಡೈಟ್ ಅಲ್ಲಿ ಫುಡ್ ಎಲ್ಲ ಇಲ್ಲೇ ಜಾಸ್ತಿ ತಿನ್ನೋದು. ಟೇಸ್ಟು, ಕ್ವಾಲಿಟಿ ಸಕ್ಕದಾಗಿತ್ತು ಗುರು. ಇಲ್ಲಿ ಒಂದು ಪ್ಲಾಟರ್ ಅಲ್ಲಿ ರೈಸ್ ಕೊಡ್ತಾರೆ, ಚಿಕನ್ ಕೊಡ್ತಾರೆ ಅಥವಾ ಫಿಶ್ ಕೊಡ್ತಾರೆ, ಜೊತೆಗೆ ಬ್ಲಾಂಚ್ಡ್ ವೆಜಿಟೇಬಲ್ಸ್ ಕೊಡ್ತಾರೆ. ಒಂದು ಮೀಲ್ ಅಲ್ಲಿ 33 grams ಪ್ರೋಟೀನ್ ಇತ್ತು. ಕ್ಯಾಲೋರೀಸ್ ಅಂತ ಕೌಂಟ್ ಮಾಡಿದ್ರೆ ಬರೀ 450 ಕ್ಯಾಲೋರೀಸ್ ಅಷ್ಟೇ ಒಂದು ಮೀಲ್ ಅಲ್ಲಿ. ನೀವೇನಾದ್ರೂ ಜಿಮ್ ಫ್ರೀಕ್ಸ್ ಆಗಿದ್ರೆ ಒಂದ್ಸಲ ಬಂದು ಇಲ್ಲಿ ಟ್ರೈ ಮಾಡಿ. ನನಗೆ ಇನ್ನೊಂದು ಮೇಜರ್ ಕನ್ಸರ್ನ್ ಅನ್ಸಿದ್ದು, ಸ್ಟಾಕ್ ಅಲ್ಲಿ ಬರಬೇಕಾದ್ರೆ ಇವರು HT ಟೈರ್ ಗಳನ್ನ ಕೊಡ್ತಾರೆ, AT ಕೊಡೋದಿಲ್ಲ. ಆಕ್ಚುಲಿ ಹೈಲೆಕ್ಸ್ ಅಲ್ಲಿ ಬ್ಲಾಕ್ ಎಡಿಷನ್ ತೋರಿಸಿದಾಗ BF ಗುಡ್ರಿಚ್ ಟೈರ್ ಗಳನ್ನ ಹಾಕಿದ್ರು. ಆಮೇಲೆ ಅದು ಬರೀ ಶೋ ಕಾರ್ಗೆ ಹಾಕಿದ್ದು, ಸ್ಟಾಕ್ ಅಲ್ಲಿ ಬರೋದು ಇದೇ ಟೈರ್ ಅಂತ ಕೊಟ್ರು. ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ ನಿಮ್ಮ ಮೈಂಟೆನೆನ್ಸ್. ಈಗ ನನ್ನ 30,000 ಓಡಿದೆ. ಅಪ್ರಾಕ್ಸಿಮೇಟ್ಲಿ ಬ್ರೇಕ್ ಪ್ಯಾಡ್ಸ್ ಫ್ರಂಟ್ ಎಲ್ಲ ಚೇಂಜ್ ಆಗಿದೆ, ಒಂದು 2,000-3,000 ಬರುತ್ತೆ. ಒಂದು ಅಪ್ರಾಕ್ಸಿಮೇಟ್ಲಿ ಒಂದು 15,000-18,000 ಕಾಸ್ಟ್ ಬರುತ್ತೆ. ಇಂದ್ರಾನಗರ್ಗೆ ಹೋಗ್ಬೇಕು, ಕಾರೆಲ್ಲ ಓಡಿಸ್ಕೊಂಡು ಹೋಗೋಷ್ಟು ಪೇಷನ್ಸ್ ಇಲ್ಲ. ಮೆಟ್ರೋ ಡ್ರಾಪ್ ಆಗ್ತೀನಿ ಬನ್ನಿ. ನಾವ್ ಇವತ್ತು ಮಾಡಿದ ಬೆಸ್ಟ್ ಕೆಲಸ ಏನ್ ಹೇಳು? ಮೆಟ್ರೋ ಬೆಸ್ಟ್ ಕಣ ಓಡಾಡಕ್ಕೆ ಬೆಂಗಳೂರಲ್ಲಿ. ಫೋನ್ ಬರ ಹ್ಯಾಂಗ್ ಆಗ್ಬಿಡ್ತು. ಜಾಬ್ಗೆ ಹಾಕೊಂಡು ಹೋಗ್ಬಿಟ್ರೆ ಓಪನ್ ಆಗಲ್ಲ, ಹಾಕಿದ್ರೆ ಮತ್ತೆ ತಗೋಬೇಕಾದ್ರೆ ಇದನ್ನ 2 ತಗೊಂಡ್ಬಿಟ್ರೆ ವರ್ಕೌಟ್ ಎಲ್ಲ ಆಗ್ತಿದ್ಯಾ? ಬಾಡಿದ ಬೇರೆದೇ ಯಾವ್ದು ಅನ್ಕೊಂಡ್ರಿ? ನಿಮ್ಗೆ ಗೊತ್ತು ಅಲ್ಲಿ ಅದ್ರಲ್ಲಿ ಏನು ವರ್ಕೌಟ್ ಆಗಲ್ಲ ಅಂತ. ಅದಕ್ಕೆಲ್ಲ ಕಿರಣ್ ತರ ಮಚ್ಚೆ ಇರ್ಬೇಕು. ಹುಡುಗಿರು 2 ಲಕ್ಷ ಫ್ಯಾನ್ಸ್ ಇದ್ದಾರೆ. ಆಲ್ಮೋಸ್ಟ್ 5 ವರ್ಷ ಆದ್ಮೇಲೆ ಮೆಟ್ರೋದಲ್ಲಿ ಬಂದಿದ್ದು. ಇದ್ರಲ್ಲಿರುವಂತ ಕನ್ವೀನಿಯನ್ಸ್ ನೆಕ್ಸ್ಟ್ ಲೆವೆಲ್ ಅಲ್ಲಿ ಇದೆ. ಇದ್ರಲ್ಲಿ ಓಡಾಡಕ್ಕೆ ಸುಸ್ತೇ ಆಗೋದಿಲ್ಲ ಗುರು. 1.5 hour ಕೆಲಸನ 15 ನಿಮಿಷಕ್ಕೆ ಮಾಡಿದೀವಿ. ಮುಂದಿನ ನಿಲ್ದಾಣ ಇಂದಿರಾ ನಗರ. ದ ನೆಕ್ಸ್ಟ್ ಸ್ಟಾಪ್ ಈಸ್ ಇಂದಿರಾ ನಗರ. ಎಷ್ಟು ಪ್ರಶಾಂತವಾಗಿದೆ ನೋಡು. ನಾವೇನ್ ಬೆಂಗಳೂರಿಗೆ ಬಂದಿದೀವ ಇಲ್ಲ ಮೈಸೂರಲ್ಲಿ ಇದೀವ? ಆಶ್ಚರ್ಯ. ಇದನ್ನೆಲ್ಲ ನೋಡ್ತಿದ್ರೆ ನಮ್ಮ ಹೈಲೆಕ್ಸ್ ನ ಯಾವ ತರ ಬಿಲ್ಡ್ ಮಾಡೋದು ಅಂತ ಕನ್ಫ್ಯೂಸ್ ಆಗ್ತಿದೆಯಲ್ಲ. ಅದ್ಭುತವಾಗಿದೆ ಗಾಡಿ, ಅನ್ಡಿಸ್ಟ್ರಕ್ಟಬಲ್. ಟಫ್ಟ್ ಆಗೋ ಸಸ್ಪೆನ್ಷನ್ ಹಾಕ್ಸಿದ್ದೀನಿ, ಬಹಳ ಲೈಟ್ಸ್, ಮತ್ತೆ ಇಲ್ಲೊಂದು ಬಾರ್ ಲೈಟ್ ಇದೆ ಇಲ್ಲಿ. ಓವರ್ ಆಲ್ ಗಾಡಿ ಅಮೇಜಿಂಗ್, ಎಕ್ಸ್ಟ್ರಾರ್ಡಿನರಿ. ಇದಕ್ಕೆ ಹೋಗಿ ಬರೋಣ ನೋಡಿ ಭೂತಾನ್ಗೆ. ನೀವ್ ಯಾವಾಗ ಹೇಳಿ? ನಾಳೆ ಅಂದ್ರೆ ನಾಳೆನೇ ರೆಡಿ ನಾನು. ಏನ್ ಇಷ್ಟೊಂದು ಫುಲ್ ವಿಡಿಯೋ ಎಲ್ಲ ಮಾಡಿ ಇಟ್ಕೊಂಡ್ಬಿಟ್ಟಿದೀರಾ? ಹೋಗ್ತಾ ಮಾಡ್ಕೊಂಡು ಹೋಗ್ತೀನಿ. ಲೈಫ್ ಅಲ್ಲಿ ಒಂದ್ ಅರ್ಥ ಮಾಡ್ಕೊಂಡ್ಬಿಟ್ಟೆ, ನಾವ್ ಎಂಜಾಯ್ ಮಾಡ್ಬೇಕು. ನಾವ್ ಚೆನ್ನಾಗಿದ್ರೆ ಎಲ್ಲ ಚೆನ್ನಾಗಿರುತ್ತೆ ಅಷ್ಟೇ. ಕಾರ್ನ ತಗೊಂಡು ಬೆಂಗಳೂರಲ್ಲಿ ಓಡಾಡೋದ್ಕಿಂತ ಪಾರ್ಕ್ ಮಾಡ್ಬಿಟ್ಟು ಮೆಟ್ರೋದಲ್ಲಿ ಹೋಗೋದು ಬೆಟರ್. ಕಾರ್ ಪ್ಲೇ ಇದೆಯಾ ಇದ್ರಲ್ಲಿ? ಬ್ರೋ ನ್ಯಾವಿಗೇಷನ್ ಎಲ್ಲ ಬರುತ್ತಾ? ಇಷ್ಟ ದಿನ ಇಲ್ಲಿ ಗೊತ್ತಿಲ್ಲದೆ ಓಡಿಸಿದ್ದೀರಲ್ಲ ಬ್ರೋ. ಬೈದಾಡ್ಕೊ ಬಂದ್ಬಿಟ್ನಲ್ಲ ಬ್ರೋ ನಾನು. ಯಾವ್ದೋ 180 ರೂಪಾಯಿ ವೈರ್ ಹಾಕ್ತಾ ಕಾರ್ ಪ್ಲೇ ಬಂದ್ಬಿಡ್ತಲ್ಲ. ಇನ್ನು ಏನೇನ್ ಬರುತ್ತೆ? ಸ್ಪಾಟಿಫೈ ಬರ್ಬೋದು. ಸ್ಪಾಟಿಫೈ ಫಿಲಮ್ಗೆ ಜೆಸಿ ರೋಡ್ ಹೋಗ್ಬೇಕು. ಐಫೋನ್ ಅಲ್ಲಿ ಇರುವಂತ ಝೂಮ್ ನ ಯೂಸ್ ಮಾಡ್ಕೊಂಡು ಏನೇನೆಲ್ಲ ಮಾಡ್ಬೋದು ಗುರು. ಏನ್ ಬೇಕೋ ಮುನಿ ಇಷ್ಟಿದ್ರೆ. ಇಂಟರ್ನ್ಯಾಷನಲ್ ಮಾರ್ಕೆಟ್ ಅಲ್ಲಿ ಒಳ್ಳೆ ಸಸ್ಪೆನ್ಷನ್ ಕೊಡ್ತಾರೆ, GR ಎಡಿಷನ್ ಅಂತ ಬರುತ್ತೆ. ನಮ್ ದೇಶದಲ್ಲಿ ಬೇಸಿಕ್ ನಮ್ಗೆ ಸಿಗ್ತಾ ಇರೋದು ಹೈಲೆಕ್ಸ್. ನೋಡಿ ಸಸ್ಪೆನ್ಷನ್ ಎಷ್ಟು ಹಾರ್ಡ್ ಇದೆ. ಬೇಕು ಅಂದ್ರೆ ಮಿನಿಮಮ್ 3 ಲಕ್ಷ ರೂಪಾಯಿ. ಟೊಯೋಟಾ ಸಸ್ಪೆನ್ಷನ್ ಗುಡ್ಡೆ. ನೀವು ಯಾವಾಗ 700 kg ಹಿಂದೆ ಲೋಡ್ ಹಾಕಿದಾಗ, ಯಾಕೆಂದ್ರೆ ಅದು 1000 kg 1 ಟನ್ ಕೆಪಾಸಿಟಿ ಇರುವಂತದ್ದು. ಕ್ರೇಜಿ ಇದೆ. ಲೈಟ್ ಸೆಕ್ಸಿ ಇದೆ ಅಲ್ವಾ ಅದು? ಕ್ರೇಜಿ ಲೈಟ್ಸ್ ತಗೊಳ್ಳೋಣ ಬನ್ನಿ. ತಗೊಳ್ಳೋಣ ಬನ್ನಿ. ಹೌ ಟು ಸ್ಪೆಂಡ್ 2 lakhs ಅಂತ ಚಾಲೆಂಜ್ ಮಾಡೋಣ. A few moments later. ಹೈಲೆಕ್ಸ್ ಅಲ್ಲಿ ಇರುವಂತ ಸ್ಟಾಕ್ LED ಲೈಟ್ ಅಷ್ಟೇನ್ ಚೆನ್ನಾಗಿಲ್ಲ. ಲಾಂಗ್ ರೈಡ್ಸ್ ಗಳಿಗೆ ಹೋದಾಗ, ಹೈವೇಸ್ ಅಲ್ಲಿ ಹೋದಾಗ, ಆಫ್ ರೋಡ್ ಏನಾದ್ರು ಮಾಡ್ಬೇಕು ಅಂದಾಗ ಯೂಸ್ ಆಗ್ಲಿ ಅಂತ ಎಕ್ಸ್ಟ್ರಾ ಲೈಟ್ಸ್ ಗಳನ್ನ ತಗೊಂಡ್ವಿ. ನಾವ್ ಅಲ್ಲಿ ನೋಡಿದ್ದು ಆರೆಂಜ್, ಇದು ರೆಡ್. ನೋಡಿ ಇದೆಲ್ಲ ಅವರೇ ಕೊಟ್ಟಿದ್ದಾರೆ. ಇನ್ಸ್ಟಾಲೇಷನ್ ಗೈಡ್ ಎಲ್ಲ ಕೊಟ್ಟಿದ್ದಾರೆ. ನಿಂತರ ಸ್ಕೂಲ್ಗೆ ಹೋಗದೆ ಇರೋರು ಇರ್ತಾರಲ್ಲ, ಇಲ್ಲೋ ಕಾರ್ಡ್ ಒಳಗಡೆ ಹೋಗದೆ ಅಂತ್ಯ.
ಡೋರಾ ಹೆಂಗ್ ಕರಿಬೇಕು ಮತ್ತೆ ಅದು ವಿಂಡೋ ನೋಡ್ತಾ ಇದೆ ಎಸ್ಕೇಪ್ ಆಗಕ್ಕೆ. ಎಷ್ಟೇ ಲಕ್ಷದ ಕಾರ್ ಇರಲಿ ಡೌನ್ ಟು ಅರ್ತ್ ಇರಬೇಕು. ಅದಕ್ಕೆ ನೋಡಿ 30 ರೂಪಾಯಿ ಸಿಗೋ ಟೇಸ್ಟ್ 300 ರೂಪಾಯಿ ಕೊಟ್ಟರು ಸಿಗ್ತಲ್ಲ. ಊಟದಲ್ಲಿ ಟೇಸ್ಟ್ ಬರೋದು ನಾವೆಷ್ಟು ದುಡ್ಡು ಖರ್ಚು ಮಾಡ್ತೀವಿ ಅಂತ ಅಲ್ಲ, ನಾವು ಅದಕ್ಕೆ ಎಷ್ಟು ಪ್ರೀತಿ ಆಗ್ತೀವಿ, ಎಷ್ಟು ಎಫರ್ಟ್ಸ್ ಆಗ್ತೀವಿ ಅಂತ. ಸುಮ್ನೆ ಹೇಳ್ಕೋಬೇಕು ಮನುಷ್ಯನ್ಗೆ ಬೆಲೆ ಕೊಡ್ತಾರೆ, ವ್ಯಕ್ತಿಗೆ ಬೆಲೆ ಕೊಡ್ತಾರೆ ಅಂತ. ಏನಿಲ್ಲ, ನೀವ್ ಹೆಂಗ್ ಕಾಣಿಸ್ತೀರಾ, ಬ್ರಾಂಡೆಡ್ ಹಾಕಿರೋ ಒಂಥರ ಮರ್ಯಾದಿ, ಹಾಕಿಲ್ಲ ಅಂದ್ರೆ ಒಂಥರ ಮರ್ಯಾದಿ. ಕೀ ನಿಮ್ಮ ಹತ್ರನೇ ಇದೆಯಾ? ಇಲ್ಲ, ಒಳಗಡೆ ಇಟ್ಟೆ. ನನ್ನ ಹತ್ರ ಇದೆ. ನಮ್ ಟೈಗರ್ ಇಲ್ಲಿದೆ. ಯಾವ್ದು ಗಾಡಿ ಅದು? ಸೊ ಹೆಲ್ಮೆಟ್ ನ ಏನಕ್ಕೆ ತಂದಿದ್ದು ಅಂದ್ರೆ ನೈಟ್ ಒಂದ್ ಬೀಟ್ಸ್ ಹೋಗ್ಬಿಟ್ಟು ಬರೋಣ ಅಂತ ಬೈಕಲ್ಲಿ. ಅಲ್ಲ ಸುಮ್ನೆ ಏನಕ್ಕೆ ಎಲ್ಲಾದ್ರೂ ಇನ್ವೆಸ್ಟ್ ಆದ್ರೂ ಮಾಡ್ಬಿಡ. ಅದೇ ಇನ್ವೆಸ್ಟ್ ತಾನೇ ಮಾಡ್ತಾ ಇರೋದು. ನಾವು ಖುಷಿ ಆಗಿದ್ರೆ ಎಲ್ಲರೂ ಖುಷಿ ಅಂತ ಹೇಳಿದ್ರಲ್ಲ ನೀವು. ಇವತ್ತು ನಾನೊಂದು ಬೈಕ್ ಓಡಿಸ್ತಾ ಇದ್ದೀನಿ. ಎಷ್ಟು ಕ್ರೇಜಿ ಆಗಿದೆ ಅಂದ್ರೆ ಮೂಕ ವಿಸ್ಮಿತನಾದೆ. ನೋಡಿ, ಸಂಬಂಧಿಕರೆಲ್ಲ ಬಂದು ನಿಮ್ ಮದ್ವೆಗೆ ನಾನ್ ಬಂದು ಯಾವಾಗ ಈ ತರ ಎಲ್ಲ ಓಡಾಡೋದು? ಮದ್ವೆ ಅಲ್ಲ ಬ್ರೋ, ಸಾವು. ತಗೊಳ್ಳಿ ಬ್ರೋ, ಇವಾಗ ಒಂದು ಅರ್ಥ ಆಯ್ತು, ಜೀವನದಲ್ಲಿ ಏನೂ ಇಲ್ಲ ನೋಡಿ, ಹೋದ್ರೆ ಮಜಾ ಮಾಡ್ಬಿಡ್ಬೇಕು. ಇಷ್ಟ ಹೇಳಕ್ ಇಷ್ಟಪಡ್ತೀನಿ. ಓಕೆ ಫ್ರೆಂಡ್, ಬಾಯ್.